ನಮ್ಮ ಪೂರ್ವಜರ ಕಾಲದಿಂದ ನೋಡಿ, ಈ ಒಂದು ಕೌದಳ್ಳಿ ಗ್ರಾಮದಲ್ಲಿ ಇಲ್ಲಿ ಒಂದು ದೊಡ್ಡದಾದಂತಹ ಕೆರೆ ಇತ್ತು. ಈ ಹಿಂದೆ ನೀರಿನ ಒಂದು ಸೌಲಭ್ಯಗಳಿರಲಿಲ್ಲ. ಆಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಅದೆಷ್ಟೋ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಈ ಕೆರೆಯಲ್ಲಿರ್ತಕ್ಕಂಥ ನೀರನ್ನು ಸದುಪಯೋಗನ ಮಾಡ್ಕೊಳ್ತಿದ್ರು. ತಾವಿಲ್ಲಿ ವೀಕ್ಷಣೆಯನ್ನು ಮಾಡಿ ಬಂಧುಗಳೇ, ನಾವು ಚಿಕ್ಕ ಮಕ್ಕಳಿದ್ದಾಗ ಇಲ್ಲೊಂದು ದೊಡ್ಡದಾದ ಮರ ಇತ್ತು ಕಣ್ರಿ. ಇದು ಸಾಮಾನ್ಯವಾಗಿ ನಮ್ಮ ಹಳೆಬ್ರು ಗೊತ್ತಿರ್ತದೆ, ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಿದ್ದಂತಹ ಹಳೆಯ ಭಕ್ತಾದಿಗಳಿಗೆ ಸಾಮಾನ್ಯವಾಗಿ ಈ ಒಂದು ದೊಡ್ಡ ಕೆರೆ, ನಮ್ಮ ಕೌದಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ದೊಡ್ಡ ಕೆರೆಯ ಮಾಹಿತಿ ಇರ್ತದೆ. ಸಾಮಾನ್ಯವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು, ಪಾದಯಾತ್ರಿಗಳಿರ್ಬೋದು, ವಾಹನಗಳ ಮೂಲಕ ಇರ್ಬೋದು, ಆಗಮಿಸ್ತಕ್ಕಂಥ ಭಕ್ತಾದಿಗಳು ಏನು ಈ ಒಂದು ಕೌದಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ದೊಡ್ಡ ಕೆರೆಗೆ ಅವಲಂಬಿತರಾಗಿದ್ದರು. ಯಾಕೆಂದರೆ ನೀರಿನ ಒಂದು ವ್ಯವಸ್ಥೆಗಳು ಇಲ್ಲಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿಗುತ್ತಿತ್ತು. ಕಾಲಕ್ರಮೇಣ ಏನು ಕೆರೆಯ ಸುತ್ತ ಜಮೀನುಗಳ ಆದ್ದರಿಂದ ಈ ಒಂದು ಕೆರೆಗೆ ನೀರು ಆಗಮಿಸೋದು ತಡೆಯಾಯಿತು. ಆದ್ದರಿಂದ ಈ ಒಂದು ಕೆರೆ ಸಂಪೂರ್ಣವಾಗಿ ನಶಿಸಿ ಹೋಗ್ತು. ಇಲ್ಲಿಗೆ ನೀರಿನ ಪ್ರಮಾಣ ಕಡಿಮೆ ಆಯಿತು. ನಾವು ಚಿಕ್ಕ ಮಕ್ಕಳಿದ್ದಾಗ ಇಲ್ಲೆಲ್ಲ ಬಂದು ಇಲ್ಲಿ ಎರಡು ದೊಡ್ಡದಾದ ಬಂಡೆಗಳಿತ್ತು. ಎರಡು ಕೆಳಗಡೆ ಒಂದು, ಮೇಲ್ಗಡೆ ಒಂದು ಬಂಡೆ ಇತ್ತು. ಆ ಬಂಡೆಯ ಮೇಲ್ಭಾಗದಿಂದ ನಾವು ಮೇಲುಗಡೆ ನಿಂತ್ಕೊಂಡು ನೀರಿಗೆ ಧುಮುಕ್ತಿದ್ವಿ. ನನಗಿನ್ನೂ ಸಹ ನೆನಪಿದೆ. ಕೆರೆ ಏನು ಸಂಪೂರ್ಣವಾಗಿ ಸರ್ವನಾಶ ಆಗಿತ್ತು ಬಂಧುಗಳೇ. ಇತ್ತೀಚಿನ ದಿನದಲ್ಲಿ ಕೇಂದ್ರ ಸರ್ಕಾರದಿಂದ ಕಾವೇರಿ ನೀರು ಮನೆ ಮನೆಗೂ ಸರಬರಾಜಾಗ್ತಕ್ಕಂಥದ್ದನ್ನ ನೀವು ಗಮನಿಸಿದ್ದೀವಿ. ಏನು ಈ ಒಂದು ದೊಡ್ಡ ಪ್ರಮಾಣದ ಪ್ರಾಜೆಕ್ಟಿನಿಂದ ಇಲ್ಲೊಂದು ವಾಟರ್ ಟ್ಯಾಂಕನ್ನು ಅಳವಡಿಸಿ ಇಲ್ಲಿ ಕೆರೆಗೆ ನೀರನ್ನು ಸಹ ಹಾಯಿಸ್ತಕ್ಕಂಥ ಒಂದು ವ್ಯವಸ್ಥೆಗಳು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಐತೆ ಬಂಧುಗಳೇ. ಎಂತಹ ಒಂದು ಪುಣ್ಯದ ಕಾರ್ಯ ಅಂತ ಹೇಳ್ಬಹುದು ಇದಕ್ಕೆ. ಕೇಂದ್ರ ಸರ್ಕಾರದಿಂದ ಪ್ರತಿಯೊಂದು ಮನೆಗೂ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ರೆ ಬಹಳ ಸಂತೋಷ ಪಡಬೇಕಾದಂಥ ವಿಚಾರ. ನಾವು ಒಂದೊಳ್ಳೆ ಕಾರ್ಯ ಮಾಡಿದಾಗ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕಾಗುತ್ತೆ ಬಂಧುಗಳೇ. ಇಲ್ಲಿ ಸಂಪೂರ್ಣವಾಗಿ ಕಾಮಗಾರಿ ಯಶಸ್ವಿ ಆಗ್ತಾಯಿದೆ. ತಾವಿಲ್ಲಿ ವಾಟರ್ ಟ್ಯಾಂಕನ್ನು ಗಮನಿಸ್ಬೋದು. ಈ ಒಂದು ವಾಟರ್ ಟ್ಯಾಂಕ್ನಿಂದ ಏನು ನೀರು ಸರಬರಾಜು ಮಾಡ್ಬೋದು ಅಂತಕ್ಕಂಥ ಒಂದು ಮುನ್ಸೂಚನೆಗಳು ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಐತೆ. ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ತಪ್ಪಲಿನ ಏನು ಈ ಒಂದು ಗ್ರಾಮಗಳು, ಕೌದಳ್ಳಿ, ಹೊಸೂರು, ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಏನು ಪ್ರಾಣಿಗಳು, ಹಸು, ಆಡು, ಮೇಕೆ, ಕುರಿ ಈ ಒಂದು ಕಾಡಿನಲ್ಲಿ ಮೇವುಗಳನ್ನ ತಿನ್ಕೊಂಡು ಬಂದು ಇಲ್ಲಿ ನೀರನ್ನು ಕುಡ್ಕೊಂಡು ಹೋಗ್ತಾಯಿತ್ತು ಈ ಹಿಂದೆ. ಒಂದಾನೊಂದು ಕಾಲದಲ್ಲಿ ಇಲ್ಲಿ ನೀರನ್ನು ಕುಡ್ಕೊಂಡು ಹೋಗ್ತಾಯಿತ್ತು. ಅದು ಸುತ್ತಮುತ್ತ ಜಮೀನುಗಳ ಆದ್ದರಿಂದ ಈ ಕೆರೆಗೆ ನೀರು ತುಂಬೋದಿರಲಿ, ನೀರು ಆಗಮಿಸದೆ ನಿಂತೋಯ್ತು. ಆದ್ದರಿಂದ ಏನು ಈ ಒಂದು ಕೇಂದ್ರ ಸರ್ಕಾರದ ಈ ಒಂದು ಉತ್ತಮವಾದ ಕಾರ್ಯ, ಇಲ್ಲೊಂದು ವಾಟರ್ ಟ್ಯಾಂಕನ್ನು ರಚಿಸ್ತಾ ಇದ್ದಾರೆ. ಈ ಒಂದು ಉತ್ತಮವಾದ ಕಾರ್ಯದಿಂದ ಇನ್ನು ಮುಂದೆ ಪ್ರಾಣಿಗಳಿಗೆ, ಅಂದರೆ ನಾವು ಸಾಕು ಪ್ರಾಣಿಗಳಿಗೆ ಕಾಡಿನಲ್ಲಿ ಮೇವುಗಳನ್ನ ಮೇಯ್ಕು ಬಂದು ಇಲ್ಲಿ ನೀರನ್ನು ಅವಲಂಬಿಸ್ತವೆ ಅಂತಕ್ಕಂಥದ್ದು ನಮಗಿಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ. ಹಾಗೆ ಸಾರ್ವಜನಿಕ ವಲಯಕ್ಕೂ ಸಹ ಈ ಒಂದು ಕೆರೆಯ ಸದುಪಯೋಗ ಆಗುತ್ತೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಆಮೇಲೆ ನೀರು ಸಹ ಮಳೆಗಾಲದಲ್ಲಿ ನೀರು ಬಂದರೆ ನೀರು ತುಂಬುತ್ತೆ ಅಂತಕ್ಕಂಥ ಒಂದು ಮುನ್ಸೂಚನೆಗಳು, ಕೆರೆ ಚೆನ್ನಾಗಿದೆಯಲ್ಲ ಅದರಿಂದ ಮುನ್ಸೂಚನೆಗಳು ನಮ್ಗೆ ಕಾಣಿಸ್ತೈತೆ. ಕೇಂದ್ರ ಸರ್ಕಾರದ ಈ ಒಂದು ಕಾರ್ಯಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ಬಂಧುಗಳೇ. ಕಾವೇರಿ ನೀರು ಮನೆ ಮನೆಗೂ ಏನೋ ಒಂದು ಉತ್ತಮವಾದ ದೊಡ್ಡದಾದಂಥ ಪ್ರಾಜೆಕ್ಟ್ ಇದಾಗಿರ್ತದೆ. ಮನೆ ಮನೆಗೂ ಕಾವೇರಿ ಕುಡಿಯುವ ನೀರಿನ ಒಂದು ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ಕೆ ಮಲೆ ಮಹದೇಶ್ವರ ಸದಾ ಏನೋ ಇದಕ್ಕೆ ಸ್ಪಂದಿಸಿದಂತಹ ಎಲ್ಲರಿಗೂ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋನ ಎಲ್ಲರಿಗೂ ಸಮರ್ಪಣೆ ಮಾಡ್ತಾಯಿದ್ದೀನಿ ಬಂಧುಗಳೇ.